ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಚನ್ನರಾಯಪಟ್ಟಣ ಸಬ್ ರಿಜಿಸ್ಟ್ರಾರ್ ಉಪನೋಂದಣಿ ಕಚೇರಿಯ ಸಿಬ್ಬಂದಿಗಳಿಂದಲೇ ಅಕ್ರಮ ಎಸಗಿರುವ ಕಂಡುಬಂದಿದೆ. ಹಿಂದುಳಿದ ಬಡವರ ಜಮೀನುಗಳನ್ನು ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ದಾಖಲಾತಿಗಳನ್ನು ಪರಭಾಸಿ ಮಾಡಿ ಹಣ ಬಲ ಇರುವವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಈ ಅಕ್ರಮದಲ್ಲಿ ಪತ್ರ ಬರಹಗಾರ, ಉಪನೋಂದ ಅಧಿಕಾರಿ, ತಪಾಸಣೆ ಮಾಡಿರುವ ಕಂಪ್ಯೂಟರ್ ಆಪರೇಟರ್ ಸಿಬ್ಬಂದಿಗಳು ಎಲ್ಲರೂ ಭಾಗಿಯಾಗಿದ್ದಾರೆ. ಈ ಕಚೇರಿಯಲ್ಲಿ ಇದೇ ರೀತಿ ಹಲವಾರು ಅಕ್ರಮಗಳು. ಇದನ್ನು ಸಾಮಾನ್ಯ ಜನರು ಪ್ರಶ್ನಿಸಿದರೆ ಅವರ ಬಾಯಿ ಮುಚ್ಚಿಸಿ ಕಳಿಸ್ತಾರೆ. ಕೋರ್ಟಿಗೆ ಹೋಗಿ ಅಂತ ಹಣ ಇಲ್ಲದವರು ಬಡವರು ಕೋರ್ಟಿಗೆ ಹೋಗದೆ ಕಣ್ಣೀರು ಹಾಕ್ತಾ ಇರ್ತಾರೆ. ಜಮೀನು ಕಳೆದುಕೊಂಡ ನೊಂದ ಬಡವರಿಗೆ ಪರಿಹಾರ ಕೊಟ್ಟು ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಒತ್ತಾಯಿಸಲಾಗಿದೆ. ವರದಿ ಗುಲ್ಶನ್, ಚನ್ನರಾಯಪಟ್ಟಣ. ಬಂಧುಗಳೇ ನಮಸ್ಕಾರ. ಈ ದಿನ ಸಾಮಾಜಿಕ ಜಾಲತಾಣದ ಮೂಲಕ ಲೈವ್ ಬಂದಿರುವ ಉದ್ದೇಶವೇನೆಂದರೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಹಗಲು ದರೋಡೆ ನಡೆಯುತ್ತಿದೆ. ಬಂಧುಗಳೇ, ಬಡ ರೈತರ ಜಮೀನುಗಳನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ರಿಜಿಸ್ಟರ್ ಮಾಡಿಸುವ ವ್ಯಕ್ತಿಗಳ ಜೊತೆ ಸಬ್ ರಿಜಿಸ್ಟರ್ ಮತ್ತು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ತಪಾಸಣೆ ಮಾಡುವ ಅಧಿಕಾರಿ ಮತ್ತು ಬೆರಳಚ್ಚು ಪಡೆದು ರಿಜಿಸ್ಟರ್ ಪ್ರಕ್ರಿಯೆಯನ್ನು ಕೈಗೊಳ್ಳುವ ಕಂಪ್ಯೂಟರ್ ಆಪರೇಟರ್ ಮತ್ತು ಕೆಲ ಪತ್ರ ಬರಹಗಾರರು ರಿಯಲ್ ಎಸ್ಟೇಟ್ ಮಾಫಿಯಾದವರೊಂದಿಗೆ ಶರೀಕಾಗಿ ಬಡ ರೈತರ ಜಮೀನನ್ನು ಉಳ್ಳವರಿಗೆ ರಿಜಿಸ್ಟರ್ ಮಾಡಿಸಿಕೊಡುವ ಪ್ರಕ್ರಿಯೆ ನಡೆಯುತ್ತಿದೆ. ಸದರಿ ವಿಷಯವಾಗಿ ನಾನು ಹಾಸನ ಜಿಲ್ಲಾಧಿಕಾರಿಗಳಾದ KS ಲತಾಕುಮಾರಿರವರಿಗೆ ದಾಖಲೆ ಸಮೇತ ದೂರು ಸಲ್ಲಿಸಿರುತ್ತೇನೆ. ಮಾನ್ಯ KS ಲತಾಕುಮಾರಿರವರು ಈ ಸದರಿ ಪ್ರಕರಣವನ್ನು ಖುದ್ದಾಗಿ ಸಮಗ್ರವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳೆಲ್ಲರಿಗೂ ಕೂಡ ಕಾನೂನು ರೀತಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದರೆ ಮಾತ್ರ ಇಂಥ ಬಹಳ ಗಂಭೀರವಾದ ಪ್ರಕರಣಗಳು ಮತ್ತೆ ಮರುಕಳಿಸುವುದಿಲ್ಲ ಎಂಬ ಅಂಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಈ ಮಿಕ್ಕನ್ನು ತರುತ್ತಾ ಆದಷ್ಟು ಬೇಗ ಈ ಪ್ರಕರಣಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಾದ KS ಲತಾಕುಮಾರಿರವರಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮನವಿ ಮಾಡುತ್ತಿದ್ದೇನೆ. ಬಂಧುಗಳೇ ನಮಸ್ಕಾರ. Audio